ಹಾಯ್ ಫ್ರೆಂಡ್, ನಮಸ್ತೆ. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ಈಗ ಟೈಮ್ ಬಂದ್ 2 ಗಂಟೆ ಆಗಿದೆ. ಸೊ ನಮ್ಮೂರಲ್ಲಿ ತುಂಬಾ ಬಿಸಿಲು, ತುಂಬಾ ಶೆಕೆ. ನಿಮ್ಮೂರಲ್ಲಿ ಯಾವ ರೀತಿ ಇದೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ಬನ್ನಿ, ಇವತ್ತಿನ ವಿಡಿಯೋನ ಇವಾಗ ಶುರು ಮಾಡ್ತಾ ಇದೀನಿ. ವ್ಲಾಗ್ ನ ಶುರು ಮಾಡೋಣ. ಸೊ ನೋಡಿ, ನನ್ ಮಗಳು ಆಡಕ್ ಹೋಗ್ತಾ ಇದ್ದಾಳೆ. ಬನ್ನಿ, ಇವತ್ತಿನ ವಿಡಿಯೋನ ಈಗ ಶುರು ಮಾಡೋಣ. ಬಾ ಬಾ ಬನ್ನಿ, ಇವತ್ತು ನಮ್ಮ ಹಸುಗಳನ್ನ ತೋರಿಸ್ತೀನಿ. ನಾನು ಸರ್ಪ್ರೈಸ್ ಕೊಡ್ತಾ ಇದ್ದೀನಿ ನಿಮಗೆ. ನೋಡಿ, ನಮ್ಮವು ಇದು ಒಂದು ಮತ್ತೆ ಇದು ಒಂದು, 2 ಹಸುಗಳು ಇರೋದು. ಇನ್ನು 3 ಹಸುಗಳನ್ನ ನಾವು ಮಾರಿದೀವಿ. ಸೊ ಸ್ವಲ್ಪ ಫೈನಾನ್ಷಿಯಲಿ ಏನು ಬೇಕಿತ್ತು, ಸೊ ಅದಕ್ಕೋಸ್ಕರ ಮಾರಿದೀವಿ. ಸೊ ನೋಡೋಣ, ಮುಂದೆ ಆದ್ರೆ ತಗೊಂಡ್ ಬರ್ತೀವಿ. ಸೊ ಅದೇ ರೀತಿ ಸ್ವಲ್ಪ ಬೇರೆ ಹೂವು ಅದನ್ನೆಲ್ಲ ಹಾಕೊಂಡಿರೋ ಕಾರಣ ಎಲ್ಲಾನು ನೋಡ್ಕೊಳ್ಳೋದಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಸೊ 2 ಹಸು ಇಟ್ಕೊಂಡಿದೀವಿ ಅಷ್ಟೇ. ಇನ್ನು 3 ಹಸುಗಳನ್ನ ನಾವು ಮಾರಿದೀವಿ. ಸುಗಂಧರಾಜ ಸೇವಂತಿಗೆ ಹಾಕೊಂಡಿದೀವಿ ನಾವು. ಅದಕ್ಕಾಗಿ 3 ಹಸುಗಳನ್ನ, ಸುಗಂಧರಾಜ ಅದ ಹೂ ಕಟ್ಟೋದು, ಹೂ ಹಾಕೋದು, ಆಮೇಲೆ ಇದು ಹಸು ನೋಡ್ಕೊಳ್ಳೋದು, ಹಾಲು ಕರಿಬೇಕು, ಬೆಳಿಗ್ಗೆ ಬೇಗ ಡೈರಿಗೆ ಹೋಗ್ಬೇಕು, ಎಲ್ಲಾನು ಒಂಥರ ಟೆನ್ಷನ್ ಇದಾಗಿ ಒಂಥರ ಜೀವನ ಜಿಗುಪ್ಸೆ ಅಂತಾರಲ್ಲ, ಆ ಮಟ್ಟಕ್ಕೆ ಹೋಗೋ ಮಟ್ಟದಲ್ಲಿ ಇತ್ತು. ಅದಕ್ಕೆ ಇವಾಗ ನಮ್ಗೆ ಯಾವುದು ನಾವು ಇಷ್ಟಪಟ್ಟು ಮಾಡೋ ಅಂಥದ್ದು ಯಾವುದು, ಅದನ್ನ ಫಸ್ಟ್ ಇವಾಗ ಮಾಡೋಣ. ಆಮೇಲೆ ಮುಂದೆ ಬೇಕಾದ್ರೆ ಹಸುಗಳನ್ನ ತಂದ್ಕೊಳ್ಳೋಣ ಅನ್ನೋ ಕಾರಣಕ್ಕೋಸ್ಕರ 3 ಹಸು ಮಾಡಿ 2 ಇಟ್ಕೊಂಡಿದೀವಿ. ಸೊ ಹೂ ಕಟ್ಟೋದು ನನಗೆ ತುಂಬಾ ಇಷ್ಟ, ಹೂ ಬೆಳಿಬೇಕು ಅನ್ನೋದು ತುಂಬಾ ಇಷ್ಟ. ಸೊ ಸೇವಂತಿಗೆ, ಸುಗಂಧರಾಜ 2 ಹಾಕಿದೀವಿ. ಅದ್ರ ಬಗ್ಗೆ ಯಾರಿಗಾದ್ರು ನಾವ್ ಯಾವ ಹೂವಿನ ಗಿಡ ಹಾಕಿದ್ವಿ ಏನು ಅಂತ ಯಾರಿಗಾದ್ರು ವಿಡಿಯೋ ಬೇಕು ಅಂದ್ರೆ ನಿಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅದೇ ರೀತಿ ಈ ಹಸುಗಳ ಜೊತೆಗೆ ಕುರಿಮರಿಗಳು ಇದೆ, ಅದನ್ನ ಮಾರಿಲ್ಲ, ಇದೆ ಮಾರಿದ್ರೆ ಸಹಿತ ಅದನ್ನ ಮತ್ತೆ ರಿಟರ್ನ್ ತರ್ತೀವಿ ಕುರಿಮರಿಗಳನ್ನ. ಯಾಕಪ್ಪ ಅಂದ್ರೆ ನಾವು ಅಡಿಕೆ ಗಿಡದಲ್ಲಿ ಏನು ಬೆಳೆ ಹಾಕದೇ ಇರೋ ಕಾರಣ, ಅಡಿಕೆ ಗಿಡದಲ್ಲಿ ಎಷ್ಟೇ ಹುಲ್ಲು ಸೊಪ್ಪು ಹುಟ್ಟಿರೋ ಸಹಿತ ಅವು ತಿನ್ಕೊಂಡು ಹೋಗ್ತವೆ. ಕುರಿಮರಿ ಬೆಳಿತಾ ಅದಕ್ಕೆ ಬಿಟ್ಟರೆ ಸಾಕು, ಮೇಯ್ಕೊಂಡು ಬರ್ತವೆ, ಅದ್ರದ್ದೇನು ಕಾಟ ಇರಲ್ಲ. ಬಟ್ ಈ ಹಸಿಂದು ಹಾಲು ಕರಿ ಡೈರಿ ಕೊಟ್ಟು ಬರಬೇಕು, ಅಲ್ಲಿ ಫ್ಲಾಟೋ ಡಿಗ್ರಿ ಬಂದಿಲ್ಲ ಅಂದ್ರೆ ಬಹಳ ಹೊತ್ತು ಕಾಯಿಸ್ತಾರೆ, ವೆಯ್ಟ್ ಮಾಡಬೇಕು. ಕೆಲವೊಂದು ದಿನ ಬರಲ್ಲ, ಕೆಲವೊಂದು ದಿನ ಬರುತ್ತೆ, ಇದೇ ರೀತಿ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ತುಂಬಾ ಜಿಗುಪ್ಸೆ ಅನ್ನಿಸ್ತು ನಮಗೆ. ಬೇರೆಯವ್ರಿಗೆ ಹಸಿವು ಹೊಂದ್ಕೊಂಡಿರೋರಿಗೆ ಹೊಂದ್ಕೊಂಡಿದೆ, ಬಟ್ ನಮಗೆ ಜಿಗುಪ್ಸೆ ಅಂತಿರೋ ಕಾರಣ ನಾವು ಹಸುಗಳನ್ನ ಮಾರಾಟ ಮಾಡಿದ್ದೀವಿ. ಸೊ ಮುಂದೆ ಎಂದಾರು ಒಂದಿನ ಇಲ್ಲ ಮತ್ತೆ ಹಸುಗಳನ್ನ ತರೋಣ ಅಂತ ಅನ್ಸಿರೋದು, ಅವಾಗ ಖಂಡಿತವಾಗೂ ತರ್ತೀನಿ. ಆಗ ನಾನು ವಿಡಿಯೋನ ನಿಮಗೆ ಶೇರ್ ಮಾಡೇ ಮಾಡ್ತೀನಿ. ಸೊ ಇದಕ್ಕೆ ಮುಂಚೆನೆ ನಾನು ವಿಡಿಯೋ ಹಸುಗಳು ಮಾರಾಟಕ್ಕಿವೆ ಅಂತ ಒಂದು ವಿಡಿಯೋ ಹಾಕಿದ್ದೆ. ಸೊ ಎಲ್ಲ ಹಸುಗಳು ಕೊಟ್ಟಾಗಿದೆ, 2 ಮಾತ್ರ ಇದೆ. ಸೊ ಇದು ಇವಾಗ ಹಾಲೋ ಬ್ಲಾಕ್ ಹೆಚ್ಚಪ್ ಅದನ್ನು ಕೊಡ್ತೀವಿ, ಬಟ್ ಸದ್ಯಕ್ಕೆ ಕೊಡಲ್ಲ ಅಷ್ಟೇ. ಅದು 7 ಮೇಲೆ 7 ನಿಂತಿದೆ. ಸೊ ತುಂಬು ಗಬ್ಬಾದಾಗ ಅದನ್ನ ಸೇಲ್ ಮಾಡ್ತೀವಿ ನಾವು, ಒಂದು ಮಾತ್ರ ಮನೆಗೆ ಇಟ್ಕೊಳ್ತೀವಿ. ಸೊ ಅದಕ್ಕೋಸ್ಕರ ಹಸುಗಳನ್ನ ಮಾರಿದ್ದು. ಫೈನಾನ್ಷಿಯಲಿ ನಮಗೆ ಏನಕ್ಕೂ ಅಮೌಂಟ್ ಬೇಕಿತ್ತು, ಅದಕ್ಕಾಗಿ ನಾವು ಹಸುಗಳನ್ನ ಮಾರಿದ್ವಿ ಕಂಪ್ಲೀಟ್ ಆಗಿ. ಇದು ಯಾವುದೇ ರೀತಿ ಫ್ರ್ಯಾಂಕ್ ಅಲ್ಲ, ಅವಾಗ ಏಪ್ರಿಲ್ ಅಲ್ಲಿ ಮಾಡಿದ್ದು ಫ್ರ್ಯಾಂಕು, ಬಟ್ ಇದು ಯಾವುದೇ ರೀತಿ ಫ್ರ್ಯಾಂಕ್ ಅಲ್ಲ. ಇದು ಬುಧವಾರ ಅಂದ್ರೆ ಮೇ 1ನೇ ತಾರೀಕಿನ ಬ್ಲಾಗ್ ಆಗಿರುತ್ತೆ. ಸೊ ನಮ್ಮ ಮನೆಯಲ್ಲಿ ಈಗ ಸದ್ಯಕ್ಕೆ ಇರೋದು 2 ಹಸುಗಳು, ಅದನ್ನ ಬಿಟ್ಟು ಬೇರೆ ಹಸುಗಳಿಲ್ಲ. 12 ಕುರಿಮರಿಗಳು ಮಾತ್ರ ಇದೆ. ಸೊ ಅಡಿಕೆ ಗಿಡಕ್ಕೆ ನಾನು ಮೊನ್ನೆ ವಿಡಿಯೋ ನೋಡಿರ್ಬೋದು. ಸೊ ನೋಡಿ, ನಾವು ಅಡಿಕೆ ಗಿಡಕ್ಕೆ ಮಣ್ಣು ಹಾಕಿಸ್ತಾ ಇದ್ವಿ. ಸೊ ಅದು ಸ್ವಲ್ಪ ಎಲ್ಲ ಕೆಲಸ ಎಲ್ಲ ಪೆಂಡಿಂಗ್ ಇಟ್ಕೊಂಡ್ಬಿಟ್ಟಿದ್ವಿ ನಾವು. ಸೊ ಈಗ ಒಂದೊಂದಾಗೆ ಕಂಪ್ಲೀಟ್ ಮಾಡ್ಕೊಳ್ತಾ ಬರ್ತಿದೀವಿ. ಸೊ ಹೂವು ಹಾಕಿದೀವಿ, ಅದ್ರದ್ದು ಸ್ವಲ್ಪ ಕಳೆ ಒಂದ್ಸತಿ ತೆಗ್ಸಿದೀವಿ ಸುಗಂಧರಾಜ, ಬಟ್ ಆದ್ರೂ ಸ್ವಲ್ಪ ಕಳೆ ಇದೆ. ಇವಾಗ ಪ್ರೆಸೆಂಟ್ ಸುಗಂಧರಾಜ ತುಂಬಾ ರೇಟ್ ಇದೆ ಹೂವು, ಬಟ್ ಸುಗಂಧರಾಜದಲ್ಲಿ ನಮ್ಗೇನು ಲಾಸ್ ಅಂತ ಅನ್ಸಲ್ಲ. ಯಾಕಪ್ಪ ಅಂತಂದ್ರೆ ಅದನ್ನೇನು ಕಟ್ಟಂಗಿಲ್ಲ, ಏನೆಲ್ಲ ಮುರಿದ್ಬಿಟ್ಟು ಕವರ್ಗೆ ಹಾಕಿ ಕಟ್ ಕಳ್ಸೋದು. ಬಟ್ ಸೇವಂತಿಗೆ ಹೂವು ಕಟ್ಟಬೇಕು, ಲಾಸ್ ಅಂತ ನನಗೆ ಯಾವತ್ತೂ ಅನ್ಸಿಲ್ಲ. ನಾವು ಖರ್ಚು ಮಾಡಿರೋ ದುಡ್ಡು, ನಾವೇನು ಅದಕ್ಕೆ ಔಷಧಿ ಗೊಬ್ಬರ ಕಳೆ ಎಲ್ಲಾನು ಲೆಕ್ಕ ಹಾಕಿ ನಾವು ಖರ್ಚು ಮಾಡಿರೋದು ತೆಗೆದ್ರು ಸಹಿತ, ನಾವು ಒಂದು ವರ್ಷ ಏನೇ ಬೇರೆ ಬೆಳೆ ಹಾಕಿದ್ರು ಸಹಿತ ಅಷ್ಟು ಅಮೌಂಟ್ ಬರಲ್ಲ. ಅಷ್ಟು ಅಮೌಂಟ್ ಬಂದೇ ಬರುತ್ತೆ, ಕರೆಕ್ಟಾಗಿ ಮಾಡ್ಬೇಕಷ್ಟೇ. ಹಾಕೋ ಔಷಧಿ ಹಾಕಿ, ಹಾಕೋ ಗೊಬ್ಬರ ಹಾಕಿ ಕ್ಲೀನಾಗಿ ನೋಡ್ಕೊಂಡ್ರೆ ಎಲ್ಲಾನು ಚೆನ್ನಾಗಿ ಬರುತ್ತೆ. ಸೊ ಹೋದ್ಸತಿ ನಾವು 2000 ಸೇವಂತಿಗೆ ಸಸಿ ಆಗಿದ್ವಿ, ಅವಾಗಿನ ನಾನು ಯೂಟ್ಯೂಬ್ ಮಾಡ್ತಾ ಇರಲಿಲ್ಲ.
ಸೊ ಅದಕ್ಕೆ 6,500 ನಾವು ಖರ್ಚು ಮಾಡಿದ್ವಿ. ಅಮೌಂಟ್ ನಮಗೆ ಬಂದಿದ್ದು ಎಷ್ಟು 37,000 ಬಂದಿತ್ತು. ಸೊ ನಾವು ಮ್ಯಾಗ್ಲದ್ದು 7,000 ಖರ್ಚು ಅಂತ ತೆಗೆದ್ರು 30,000 ಉಳಿತಂದ್ರೆ 3 ತಿಂಗಳಿಗೆ ನಮಗೆ 30,000 ಆದಾಯ ಬಂತು. ಸೊ ನಾವು ಬೇರೆ ಬೆಳೆ ಹಾಕಿದ್ರು ಅಷ್ಟು ಬರಲ್ಲ. ಯಾಕೆಂದರೆ ನಾನು ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ನಾವು ಮೆಕ್ಕೆಜೋಳ ಹಾಕಿದ್ವಿ, ಅದರಲ್ಲಿ 4 ಪ್ಯಾಕೆಟ್ ಮೆಕ್ಕೆಜೋಳ ಹಾಕಿದ್ವಿ, ಅಂದರೆ 20 kg ಮೆಕ್ಕೆಜೋಳ ಹಾಕಿದ್ವಿ. ನಮಗೆ ಆಗಿದ್ದೆಷ್ಟು 10 ಪ್ಯಾಕೆಟ್ ಮೆಕ್ಕೆಜೋಳ ಆಯಿತು, ಅಂದರೆ 5 ಕ್ವಿಂಟಲ್ ಆಗಿತ್ತು. ಸೊ ಅದು ನಾವು ಮಾಡಿರೋ ಖರ್ಚಿಗಿಂತ ಮೈ ಮೇಲೆ ಬಂತು. ಅವು ಹೋಲಿಸ್ಕೊಂಡ್ರೆ ಈ ಹೂವು ಹೆಂಗೆ ಗೊತ್ತಾ, ವಾರದಲ್ಲಿ 3 ದಿನ ಕೊಯ್ದ್ರು ಸಹಿತ ಪೇಮೆಂಟ್ ಅವಾಗಲೇ ಬರ್ತಾ ಇರುತ್ತೆ. ಸೊ ದುಡ್ಡಾಡ್ತಾ ಇರುತ್ತೆ. ನಮಗೆ ಅಷ್ಟಾಗಿ ಕಷ್ಟ ಅಥವಾ ಮಂತನ ನಡೆಸ್ಕೊಂಡು ಹೋಗೋದಕ್ಕೆ ಅಷ್ಟಾಗಿ ಕಷ್ಟ ಅಂಥದ್ದೇನು ಅಂತ ಅನ್ಸೋದಿಲ್ಲ. ಸೊ ಹಾಗಾಗಿ ಹೂವು ಆಗಿ ಬಂದಿದೆ. ಹೂವು ಹಾಕೊಳ್ಳೋಣ. ಇವಾಗ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ, ಅವ್ರದ್ದು ಫೀಸ್ ಕಟ್ಟಬೇಕಾಗಿರುತ್ತೆ, ಕೆಲವೊಂದು ಬೇರೆ ಬೇರೆ ಇರ್ತವೆ ಕಮಿಟ್ಮೆಂಟು. ಸೊ ಅವಕ್ಕೆಲ್ಲನೂ ಹೂವು ಹಾಕ್ಕೊಂಡ್ರೆ ವಾರ ದುಡ್ಡು ಬರ್ತಾ ಇರುತ್ತೆ. ನಾವು ಯಾವಾಗ ಕೊಯ್ತೀವೋ ಅವಾಗ ಆ ಥರ ದುಡ್ಡು ಬರ್ತಾ ಇರುತ್ತಲ್ಲ, ಮೇಂಟೈನಿಂಗ್ ಆಗುತ್ತೆ ಸ್ಟೆಪ್ ಬೈ ಸ್ಟೆಪ್ಪು. ಇವಾಗ ಒಂದು ಸ್ಟೆಪ್ ಹಾಕಿರ್ತೀವಿ ಹೂವಿನ ಗಿಡ, ಅದು ಖಾಲಿ ಆಗೋದಕ್ಕೆ ಮತ್ತೊಂದು ಸ್ಟೆಪ್, ಅದು ಖಾಲಿ ಆಗೋದಕ್ಕೆ ಮತ್ತೊಂದು ಸ್ಟೆಪ್, ಈ ಥರ ಸ್ಟೆಪ್ ಬೈ ಸ್ಟೆಪ್ ಒಂದು 3-4 ಸ್ಟೆಪ್ ಮಾಡ್ಕೊಂಡ್ಬಿಟ್ರೆ ಬೇರೆ ಬೆಳೆ ಬೆಳೆಯೋದಕ್ಕಿಂತ ಅದು ಬೆಟರ್ ಅಂತಂದೇಳಿ ನಾವು ಐಡಿಯಾ ಮಾಡಿಬಿಟ್ಟು ಹಾಕ್ಕೊಂಡಿದ್ವಿ. ಈಗ 2,000 ಹಾಕಿದ್ವಿ. ಈಗ ಒಂದು 15 ದಿನ ಆಗಿದೆ ಹಾಕಿ. ಸೊ ಅದಕ್ಕೆ 20 ದಿನ ಆದಮೇಲೆ ಜ್ಯೂಸ್ ಒಯ್ಬೇಕು. ಅವಾಗ ನಾನು ಖಂಡಿತ ಮಿಸ್ ಮಾಡ್ದೇನೆ ಯಾವ ಜ್ಯೂಸ್ ಒಯ್ತಿದ್ದೀನಿ, ನಾನು ಹೂವಿನ ಗಿಡ ಹಾಕಿ ಎಷ್ಟು ದಿನ ಆಗಿದೆ, ನಾನು ಯಾವ ಹೂವಿನ ಗಿಡ ಹಾಕಿದ್ದೀನಿ ಅನ್ನೋದನ್ನ ವಿಡಿಯೋ ಮಾಡಿ ನಿಮಗೆ ಹಾಕ್ತೀನಿ. ನನ್ನ ಡೈಲಿ ರೊಟೀನ್ ಅದೇನೇ. ಇವಾಗ ಇನ್ನೇನು ಹೊಲದಲ್ಲಿದ್ದ ಅದೇ ಬದುಕು ಮಾಡೋದಂದ್ರೆ ನಾನು ಅದನ್ನೇ ಹೇಳಬೇಕು. ನಾನೇನು ಯಾವ ರೀತಿ ಶಾಪಿಂಗ್ ಎಲ್ಲ ಹೋಗಲ್ಲ, ಅದನ್ನೆಲ್ಲ ಏನೂ ಹೇಳೋದಕ್ಕಾಗಲ್ಲ. ಯಾವಾಗಲೂ ಅಮಾಸೆಗೂ ನಿಮಗೆ ಯಾವಾಗ ಒಂದು ಅಂಗಿ ತಾಡಿರ್ತೀನಿ ಅಷ್ಟೇ, ಅದನ್ನೆಲ್ಲ ಹೇಳೋದಕ್ಕಾಗಲ್ಲ. ಸೊ ನಾನು ಡೈಲಿ ಬ್ಲಾಗ್ ಏನಿರುತ್ತೆ, ಹೂವಿನ ಗಿಡಕ್ಕೆ ಜ್ಯೂಸ್ ಒಯ್ಯೋದು, ಅಡಿಕೆ ಗಿಡಕ್ಕೆ ಮಣ್ಣು ಹಾಕಿಸ್ತೈತಿ, ಇದೇ ಇರುತ್ತೆ. ಸೊ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಸೊ ಅದನ್ನು ನಾನು ಯಾವತ್ತೂ ಮಿಸ್ ಮಾಡಲ್ಲ. ನೋಡಿ ನಮ್ಮ ಹಸು ಗಂಜೈತೈತೆ, ಗೋಮಾತೆ. ಸೊ ಹಸು ಇದೆ, 2 ಇರೋದು, ಬಟ್ ಕಂಪ್ಲೀಟಾಗಿ ಕಳ್ಕೊಳಲ್ಲ, ಒಂದಾದರೂ ಇಟ್ಕೊಳ್ತೀವಿ. ಸದ್ಯಕ್ಕೆ 2 ಇದೆ. ಬನ್ನಿ ನೆಕ್ಸ್ಟ್ ಮುಂದೆ ಏನೇನಾಗುತ್ತೆ ಅಂತೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ.